ಮನೆಯಲ್ಲಿ ಕೂಡ ತುಂಬಾ ಬೈತಾ ಇದ್ದಾರೆ. ಬದುಕಿನ ಪಯಣಕ್ಕೂ ತಿರುವು ಇದೆ, ಈ ತಿರುವು ಮಾಡಿದೀನಿ ಗೊತ್ತಾ, ಯೂಟ್ಯೂಬ್ ನ ಬಿಟ್ಟೆ ಬಿಡ್ಬೇಕು ಅನ್ನೋಷ್ಟು ಯೋಚನೆ ಮಾಡಿದ್ದೀನಿ ಫ್ರೆಂಡ್ಸ್. ಯೂಟ್ಯೂಬ್ ಹಂಗಾಗಿ ವೈರಲ್ ಆಗಲ್ಲ ಫ್ರೆಂಡ್ಸ್. ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಅದು ಯಾವಾಗ್ಲೂ ಒಂದೊಂದು ಟೈಮ್ ನಂಗೆ ಕೆಲಸ ಇದ್ದಾಗ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಲ್ಲ. ಅದ್ ಬಿಟ್ರೆ ಡೈಲಿ ನಾನು ಟೈಮ್ ಕೊಟ್ಬಿಟ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಒಂದು ವಿಡಿಯೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಫ್ರೆಂಡ್ಸ್. ಆ್ಯಪ್ಸ್ನ ಹುಡುಕ್ಬೇಕು, ಅದನ್ನ ಸರ್ಚ್ ಮಾಡಬೇಕು, ಅದ್ರ ಬಗ್ಗೆ ತಿಳ್ಕೊಂಡು ವಿಡಿಯೋಸ್ ಮಾಡಿ ಮತ್ತೆ ಎಡಿಟ್ ಮಾಡಬೇಕು, ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು, ಅಲ್ಲಿ ಮತ್ತೆ ಟೈಪ್ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರೆ ಒಂದು 5 ತಾಸಾದ್ರೂ ಆಗುತ್ತೆ ಫ್ರೆಂಡ್ಸ್ ಇಷ್ಟೆಲ್ಲ ಮಾಡೋಕ್ಕೆ. ಬೇರೆ ಕಡೆ ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ರೆ ಇದಕ್ಕೆ ಆಲ್ರೆಡಿ ನಾವು ಅಡ್ಜಸ್ಟ್ ಆಗ್ಬಿಟ್ಟಿವಿ ಯೂಟ್ಯೂಬ್ಗೆ. ಬೇರೆ ಕಡೆ ಕೆಲಸ ನೋಡೋಣ ಅಂತ ಅಂದ್ರೆ ಮನೇಲಿ ಕೂಡ ತುಂಬಾ ಬೈತಾ ಇದ್ದಾರೆ. ಬದುಕಿನ ಪಯಣಕ್ಕೂ ತಿರುವು ಇದೆ, ಈ ತಿರುವಲು. ಹೌದು ಫ್ರೆಂಡ್ಸ್, ಯೂಟ್ಯೂಬ್ ಸವಾಸನೆ ಬೇಡ ಅನ್ಸ್ಬಿಟ್ಟಿದೆ. ನೀವು ನನ್ನ ಚಾನಲ್ ಒಂದ್ಸಲ ಚೆಕ್ ಮಾಡಿ ನೋಡಿ ನನಗೆ ಎಷ್ಟು ವ್ಯೂಸ್ ಬರ್ತಾ ಇದೆ ಅಂತ. ಇಲ್ಲ ಗುರು, ವ್ಯೂಸ್ 20, 50 ವ್ಯೂಸ್, 100 ವ್ಯೂಸ್ ಹೋಗ್ತಾ ಇದೆ. ಇಷ್ಟರ ಮೇಲೆ ನೀವು ಅನ್ಕೊಂಡಿರ್ತೀರಾ ಇವನಿಗೆ ಅರ್ನಿಂಗ್ಸ್ ಸಿಕ್ಕಾಪಟ್ಟೆ ಅರ್ನಿಂಗ್ಸ್ ಆಗ್ತಾ ಇದೆ ಅಂತ ಅನ್ಕೊಂಡಿರ್ಬೋದು ನೀವು. ಆದ್ರೆ ಒಂದ್ಸಲ ನನ್ನ ಚಾನಲ್ನ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ಅರ್ನಿಂಗ್ಸ್ ಆಗ್ತಾ ಇದೆ ಅಂತ. ಫಸ್ಟ್ ಸ್ವಲ್ಪ ವ್ಯೂಸ್ ಆಗ್ತಾ ಇತ್ತು, ಇವಾಗ ಒಂದು ಚೂರು ಕೂಡ ವ್ಯೂಸ್ ಆಗ್ತಾ ಇಲ್ಲ ಇವಾಗ. ಹೌದು ಗುರು, ನಾ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಬಟ್ ವೈರಲ್ ಆಗ್ತಾ ಇಲ್ಲ. ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ ಗೊತ್ತಾ? ಏನೇ ಇಲ್ಲ ಅಂದ್ರೆ ಒಂದು 600 ತನಕ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಅದು ಯಾರೋ ನಾ ಮಾಡಿರೋ ವಿಡಿಯೋಸ್ನ ಇನ್ನೊಬ್ರು ಮಾಡಿರ್ತಾರೆ, ಸೇಮ್ ಆ್ಯಪು, ಆದ್ರೆ ಅವರು ಕೂಡ ವೈರಲ್ ಆಗಿರ್ತವೆ. ಆದ್ರೆ ನಾನ್ ಮಾಡಿದ್ರೆ ನಾನು ವೈರಲ್ ಆಗಿರಲ್ಲ. ಒಂದ್ ಆ್ಯಪ್ ನ ಹುಡುಕಿ ವಿಡಿಯೋ ಮಾಡಿದೆ ಅಂತಂದ್ರೆ ಅದೇ ಆ್ಯಪ್ ನ ಇನ್ನೊಬ್ಬ ಮರುದಿನ ಹಾಕಿದ ಅಂತ ಅಂದ್ರೆ ವಿಡಿಯೋನ ಅವ್ರದ್ದು ವೈರಲ್ ಆಗ್ತವೆ, ನನ್ನ ವಿಡಿಯೋ ವೈರಲ್ ಆಗಲ್ಲ. ಅಂದ್ರೆ ಸಪೋರ್ಟ್ ಸಿಗ್ತಾ ಇಲ್ಲ ಫ್ರೆಂಡ್ಸ್, ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ವಿಡಿಯೋ ಕ್ಲಿಯರಿಟಿ ಇಲ್ಲ, ಅಂದ್ರೆ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ, ವಿಡಿಯೋ ಮತ್ತೆ ವಿಡಿಯೋ ಕ್ಲಿಯರಿಟಿ ಇಲ್ಲ, ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ. ಈ ಕಾರಣಕ್ಕೂ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ತುಂಬಾ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ನಾನು ತುಂಬಾ ಸಲ ಯೋಚನೆ ಮಾಡಿದ್ದೀನಿ. ಅಂದ್ರೆ ಇವಾಗ ನಾನು ವಿಡಿಯೋ ಮಾಡುವಾಗ, ಡೈಲಿ ವಿಡಿಯೋ ಮಾಡುವಾಗ ನಕ್ಕಂತ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಆದ್ರೆ ಎಷ್ಟು ಯೋಚನೆ ಮಾಡಿದೀನಿ ಗೊತ್ತಾ, ಯೂಟ್ಯೂಬ್ ನ ಬಿಟ್ಟೆ ಬಿಡ್ಬೇಕು ಅನ್ನೋಷ್ಟು ಯೋಚನೆ ಮಾಡಿದ್ದೀನಿ ಫ್ರೆಂಡ್ಸ್. ಯೂಟ್ಯೂಬ್ ಸವಾಸನೆ ಬೇಡ ಅನ್ನೋಷ್ಟು ಯೋಚನೆ ಮಾಡಿದ್ದೀನಿ. ವೈರಲ್ ಆಗಿಲ್ಲ ಅಂದಾಗ ಮನ್ಯಾಗ ಎಲ್ಲರೂ ಬೈತಾರೆ, ಅದು ಹಿಡ್ಕೊಂಡು ಏನ್ ಮಾಡ್ತಿದ್ಯಾ ಅಂತ. ಕೆಲವೊಂದ್ಸಲ ಪೇಮೆಂಟ್ ಬಂದಾಗ ಮನೇಲಿ ಖುಷಿ ಪಟ್ರು, ಆದ್ರೆ ಮಂತ್ಲಿ ಪೇಮೆಂಟ್ ಬರುತ್ತಾ ಇಲ್ಲ ಅಂದ್ರೆ ಮನೇಲಿ ಕೂಡ ಕಷ್ಟ ಇರುತ್ತೆ. ಅಮೌಂಟ್ ಅಲ್ಲಿ ಕೊಡ್ಬೇಕಲ್ವಾ ನಾವು, ಆದ್ರೆ ಪೇಮೆಂಟ್ ಬರ್ತಾ ಇಲ್ಲ ಮಂತ್ಲಿ. ವಿಡಿಯೋ ವೈರಲ್ ಆದ್ರೆ ಪೇಮೆಂಟ್ ಆಗುತ್ತೆ, ವಿಡಿಯೋನ ವೈರಲ್ ಆಗಿಲ್ಲ ಅಂದ್ರೆ. ನಾ ತುಂಬಾ ಸಲ ಯೋಚನೆ ಮಾಡ್ತೀನಿ ಗುರು, ಈ ಅರ್ನಿಂಗ್ ಆಪ್ ಬಗ್ಗೆ ನಾನು ವಿಡಿಯೋ ಮಾಡೋದು ಬಿಡ್ಬೇಕು, ಬೇರೆ ಯಾವ್ದಾದ್ರು ಒಂದು ಕಂಟೆಂಟ್ ಹಿಡಿಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಬೇಡ, ತುಂಬಾ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಆಗ್ತಾರೆ, ಬ್ರೋ ವಿಡಿಯೋ ಮಾಡಿ ಬ್ರೋ ವೇಟ್ ಮಾಡ್ತಿದ್ದೆ ವಿಡಿಯೋ ಮಾಡಿ ಬ್ರೋ ಅಂತ ತುಂಬಾ ಜನ ಕಮೆಂಟ್ ಹಾಕಿದ್ರೆ ಅದ್ರಲ್ಲಿ ನೋಡೋರು ಕಡಿಮೆ, ಹಂಗಾಗಿ ವೈರಲ್ ಆಗಲ್ಲ. ಏನ್ ಮಾಡ್ಬೇಕಂತ ಅನಿಸ್ತದೆ ಫ್ರೆಂಡ್ಸ್, ಏನ್ ಮಾಡ್ಬೇಕಂತ ಅನಿಸ್ತಾ ಇಲ್ಲ. ಹಂಗಾಗಿ ಡೈಲಿ ಒಂದೊಂದು ವಿಡಿಯೋ, ಫಸ್ಟ್ 2 ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ, ಇವಾಗ 1 ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ₹1 ಕೂಡ ಯೂಸ್ ಇಲ್ಲ, ಪೇಮೆಂಟ್ ಕೂಡ ಆಗ್ತಾ ಇಲ್ಲ ಸರಿಯಾಗಿ. ಅಂದ್ರೆ ಇವಾಗ ಮಂತ್ಲಿ ಪೇಮೆಂಟ್ ಆಗ್ತಾ ಇಲ್ಲ, ನನಗೆ ಮಂತ್ಲಿ ಪೇಮೆಂಟೇ ಆಗ್ತಾ ಇಲ್ಲ. ಯಾಕಂದ್ರೆ ವಿಡಿಯೋ ವೈರಲ್ ಆದ್ರೆ ಪೇಮೆಂಟ್ ಆಗುತ್ತೆ. 100 ದಾಟ್ಬೇಕು ವ್ಯೂಸ್ ಅಂತಂದ್ರೆ ಅದು ಒಬ್ಬ ಅಂತ ಕಷ್ಟ ಫ್ರೆಂಡ್ಸ್. 100 ದಾಟ್ಬೇಕಂದ್ರೆ ಅದು ದೊಡ್ಡ ಕಷ್ಟ ಆಯ್ತು. ಅದು ನನ್ನ ವಿಡಿಯೋ 100 ದಾಟ್ಬೇಕಂದ್ರೆ ಕಷ್ಟ ಆಯ್ತು. ಅಂದ್ರೆ ಯಾರು ನೋಡ್ತಾ ಇಲ್ಲ ಎಷ್ಟು ವಿಡಿಯೋಸ್ ಹಾಕಿದೀನಿ. ಒಂದ್ಸಲ ಬೇಕಾದ್ರೆ ನನ್ನ ಚಾನಲ್ ಓಪನ್ ಮಾಡಿ ಎಷ್ಟು ವಿಡಿಯೋಸ್ ಹಾಕಿದೀನಿ ನೋಡಿ. ಆದ್ರೆ ವಿಡಿಯೋನು ಕೂಡ ಚೆಕ್ ಮಾಡಿ, ನಾನು ಕರೆಕ್ಟ್ ಚೆನ್ನಾಗಿ ಮಾಡಿದ್ದೇನೆ ವಿಡಿಯೋ ಇಲ್ವ ಅಂತ ನೀವೇ ಕಮೆಂಟ್ ಹಾಕಿ ಫ್ರೆಂಡ್ಸ್. ನಾನು ಕೆಲವೊಂದು ವಿಡಿಯೋಗಳಲ್ಲಿ ರೀಸೆಂಟಾಗಿ ಇವಾಗ ಮಾಡಿರೋ ವಿಡಿಯೋ ಕೇಳ್ಕೊಂಡಿದ್ದೀನಿ, ನನಗೆ ಎಷ್ಟೇ ವ್ಯೂಸ್ ಬರಲಿ, 50 ಬರಲಿ, 60 ಬರಲಿ, ನಿಮ್ಗೋಸ್ಕರ ನಾನು ವಿಡಿಯೋ ಮಾಡ್ತೀನಿ. ನೀವು ಕೆಲವೊಬ್ರು ನೋಡ್ತಿದ್ದೀರಾ, ಕಮೆಂಟ್ ಹಾಕ್ತೀರಾ, ನಿಮ್ಗೋಸ್ಕರ ಆದ್ರೂ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಅಂತ ನಾ ಹೇಳಿದ್ದೀನಿ. ಯಾಕಂತಂದ್ರೆ ತುಂಬಾ ಜನ ನೋಡೋರು ಇದ್ದೀರಾ ವಿಡಿಯೋಸ್ನ, ಆದ್ರೆ ಚಾನಲ್ ವೈರಲ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾ ಹಾಕೋ ವಿಡಿಯೋ ಪ್ರತಿಯೊಂದು ನೋಡಿ ಫ್ರೆಂಡ್ಸ್, ನಿಮ್ಗೋಸ್ಕರ ಮಾಡ್ತಿರ್ತೀನಿ. ಕೆಲವೊಂದು ಇನ್ವೆಸ್ಟ್ಮೆಂಟ್ ವಿಡಿಯೋ ಮಾಡ್ತೀನಿ, ಕೆಲವೊಂದು ಇನ್ವೆಸ್ಟ್ಮೆಂಟ್ ಇಲ್ದಿರೋ ಅಂದರೆ ವಿತೌಟ್ ಇನ್ವೆಸ್ಟ್ಮೆಂಟ್ ವಿಡಿಯೋಸ್ಗಳನ್ನ ಮಾಡ್ತಿರ್ತೀನಿ. ಒಂದು ಟೈಮ್ ನೈಟ್ ವಿಡಿಯೋ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ನೈಟ್ ಏನಿಲ್ಲ ಅಂತ ಅಂದರೂ 11 ಗಂಟೆ ತನಕ ಎಡಿಟಿಂಗ್ ಆಗುತ್ತೆ ವಿಡಿಯೋಸ್, ಮಾರ್ನಿಂಗ್ ಅಪ್ಲೋಡ್ ಮಾಡೋ ವಿಡಿಯೋಸ್. ಕೆಲವೊಂದು ಟೈಮು
ಮಧ್ಯಾಹ್ನ ವಿಡಿಯೋಸ್ ಮಾಡ್ತಿರ್ತೀನಿ. ಈ ಥರ ಒಂದು ವಿಡಿಯೋಕ್ಕೆ ತುಂಬ ಟೈಮ್ ಹೋಗುತ್ತೆ ಫ್ರೆಂಡ್ಸ್. ನಾ ಇದನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಿತ್ತು, ಹಂಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತಾನೆ ಈ ಒಂದು ವಿಡಿಯೋ ಮಾಡ್ತಿದ್ದೇನೆ ಫ್ರೆಂಡ್ಸ್. ನನಗೆ ಬಿಟ್ಟು ಬಿಡ್ಲ ಅನ್ಸುತ್ತೆ ಫ್ರೆಂಡ್ಸ್, ಯೂಟ್ಯೂಬ್ನ ಬಿಟ್ಟು ಬಿಡ್ಲ ಅತ್ಲಾಗ ಯಾವ್ದೆಲ್ಲ ಕೆಲ್ಸಕ್ಕೆ ಹೋದ್ರೆ ತಿಂಗಳ 15,000 ಸ್ಯಾಲ್ರಿನ ಸಿಗುತ್ತೆ. ಕೆಲ್ಸಕ್ಕೆ ಹೋದ್ರೆ ಅಲ್ವಾ, 15,000 ಸ್ಯಾಲ್ರಿನ ಸಿಗುತ್ತೆ, ತಿಂಗಳ ಸಿಗುತ್ತೆ, ಚಿಂತಿಲ್ದಂಗೆ ಅಮೌಂಟ್ ತಗೋಬೋದು. ಇದೆಲ್ಲ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ, ಹಂಗಾಗಿ ಇವತ್ತು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ, ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತೀನಿ. ಲೈಕ್ ಮಾಡಿ, ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಮಾಡಿ, ಹಾರ್ಟ್ ಸಿಂಬಲ್ ಕಮೆಂಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.